ಹಾಯ್, ಎಲ್ಲರಿಗೂ ಮ್ಯಾಥ್ಸ್ ಟ್ರಿಕ್ಗೆ ಸ್ವಾಗತ. ಇಲ್ಲಿ ನೋಡ್ರಿ, ಇಷ್ಟು ದೊಡ್ಡ ಅಂಕಿಗಳನ್ನು ವಿತೌಟ್ ಕ್ಯಾಲ್ಕುಲೇಟರ್, ಯಾವುದೇ ರೀತಿಯಾದ ಕ್ಯಾಲ್ಕುಲೇಟರ್ ಇರಲಾರ್ದ ಹಾಗೆ ಯಾವ ರೀತಿಯ ಮಾಡಬೇಕಪ್ಪ ಅಂತ ಹೇಳಿದರೆ, ಇದು SSC GD ಬ್ಯಾಂಕಿಂಗ್ ಆ್ಯಂಡ್ ಇನ್ನೂ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಈ ರೀತಿಯಾದ ಲೆಕ್ಕಗಳನ್ನು ನಾವೇನು ಮಾಡ್ತೀವಿ ಕಾಣ್ಬೋದಾಗುತ್ತೆ. ಅಲ್ಲಿ ಕ್ಯಾಲ್ಸಿ ಯೂಸ್ ಇರಲ್ಲ. ವಿತೌಟ್ ಕ್ಯಾಲ್ಸಿಯಾಗಿ ಈ ಒಂದು ಮೆಥಮೆಟಿಕ್ಸ್ ಟ್ರಿಕ್ಸ್, ಈ ಮ್ಯಾಥ್ಸ್ ಟ್ರಿಕ್ಕನ್ನು ನಾವು ಯಾವ ರೀತಿಯಾಗಿ ಸಾಲ್ವ್ ಮಾಡ್ಬೋದಪ್ಪ ಅಂತ ಹೇಳಿದರೆ, ಇಲ್ಲಿ ನೋಡ್ರಿ 52 ಇದೆ, ಹೌದಾ? ಏನೈತಿ 52. ಓಕೆ ಇಲ್ಲಿ ನೋಡ್ರಿ 52 ಇದೆ. ಈ 52ನ 1001ಗೆ ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕಾಗತ್ತಾ? 1001ಗೆ ಮಲ್ಟಿಪ್ಲೈ ಮಾಡಬೇಕಾಗತ್ತಾ? ಭಾಳ ಈಸಿ. 52 ಇದನ್ನು ಆ ಕಡೆ ಈ ಕಡೆಗೆ ಬರ್ಕೋಬೇಕು. ಬಟ್ ಇಲ್ಲಿ 2 ನಂಬರ್ ಇರೋ ಕಾರಣಕ್ಕೋಸ್ಕರ ಇದರಲ್ಲಿ ಒಂದು ಜೀರೋನ ಏನು ಮಾಡಬೇಕು, ಕಡಿಮೆ ಮಾಡಿದರೆ ಉಳಿದಿರೋದೆಷ್ಟು? ಒಂದೇ ಜೀರೋ. ಬೇಕಾದ್ರೆ ನೀವು ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿ ನೋಡಿರಿ, ಆನ್ಸರ್ ಸೇಮ್ ಇರುತ್ತೆ. ಇದು ಅದೇ ರೀತಿ 2 ಡಿಜಿಟ್ ಇದೆನಾ, ಈ 2 ಡಿಜಿಟ್ ಇದೆ, ಇದನ್ನೇನು ಮಾಡಿರಿ 48 ಇಂಟು 48 ಅಂತ ಬರ್ಕೊಡ್ರಿ. ಇದರಲ್ಲಿ ಒಂದು ಸೊನ್ನೆಯನ್ನು ಕ್ಯಾನ್ಸಲ್ ಮಾಡಬೇಕು. ಓಕೆ, 2 ಡಿಜಿಟ್ ಇದ್ದಾಗ ಒಂದು ಸೊನ್ನೆಯನ್ನು ಕ್ಯಾನ್ಸಲ್ ಮಾಡಿ ಉಳಿದ 2 ಸೊನ್ನೆನ ಏನು ಮಾಡಬೇಕು, ಇಲ್ಲಿ ಮಿಡಲಲ್ಲಿ ಬರ್ಕೋಬೇಕು. ಅದೇ ರೀತಿಯಾಗಿ 3 ಡಿಜಿಟ್ ಬಂತು ಸರ್, ಏನು ಮಾಡೋಣ? 3 ಡಿಜಿಟ್ ಬಂದ ಹೊತ್ನಾಗ ಏನು ಮಾಡಬೇಕು, 2 ಸೊನ್ನೆನ ಕ್ಯಾನ್ಸಲ್ ಮಾಡಬೇಕು. 756 ಹಂಗೆ ಬರಿಬೇಕು, 756 ಹಾಗೆ ಬರಿಬೇಕು. 2 ಸೊನ್ನೆ ಕ್ಯಾನ್ಸಲ್ ಮಾಡಿದಾಗ ಉಳಿದಿದ್ದೆಷ್ಟು? 1 2 3 ಸೊನ್ನೆನ. ಓಕೆ, ಇದು 2 ಡಿಜಿಟ್ ಹಾಗೆ ಸೇಮು. ನೆನಪಲ್ಲಿ ಇಟ್ಕೊಳ್ರಿ, 2 ಡಿಜಿಟ್ ಬಂದಾಗ ಒಂದು ಸೊನ್ನೆಯನ್ನು ಕ್ಯಾನ್ಸಲ್ ಮಾಡಬೇಕು. 3 ಡಿಜಿಟ್ ಬಂದಾಗ 2 ಸೊನ್ನೆನ ಕ್ಯಾನ್ಸಲ್ ಮಾಡಬೇಕು. ಅದೇ ರೀತಿ ಇಲ್ಲಿ ಏನಾದರೂ 4 ಡಿಜಿಟ್ ಬಂದರೆ 3 ಸೊನ್ನೆನ ಕ್ಯಾನ್ಸಲ್ ಮಾಡಬೇಕಾಗುತ್ತಾ. ಈಗ 36, ಇದರಲ್ಲಿ ಏನು ಮಾಡೋಣ, ಒಂದು ಸೊನ್ನೆ ಕ್ಯಾನ್ಸಲ್ ಮಾಡೋಣ. 36 ಫಸ್ಟಿಗೆ ಮತ್ತು ಲಾಸ್ಟಿಗೆ ಬರ್ಕೊಳ್ರಿ. ಅದೇ ರೀತಿಯಾಗಿ 2 ಸೊನ್ನೆ ಉಳ್ಕಂತು, 2 ಸೊನ್ನೆ ಬರೀರಿ. ಅದೇ ರೀತಿ ಸೇಮ್ ಇಲ್ಲಿ ಇದನ್ನೇನು ಮಾಡಿರಿ, ಎಷ್ಟು ಬರುತ್ತೆ ಅಂತ ಕಮೆಂಟ್ ಮಾಡಿರಿ. ಓಕೆನಾ? ಇನ್ನು ಇದೇ ರೀತಿ ಟ್ರಿಕ್ಸಿಗಾಗಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ